ಅಂದ್ರೆ ಭಗವನ್ ನಾಮಸ್ಮರಣೆ, ತಾಯಿ ತಂದೆಯರ ಸೇವೆ. ನಾವು ದೇವರಲ್ಲಿ ಹೋಗಿ ಪೂಜೆ ಪುನಸ್ಕಾರ ಮಾಡ್ತೀವಿ, ಆದ್ರೆ ಅಪ್ಪ ಅಮ್ಮನಿಗೆ ಅನ್ನ ಆಗ್ತಾ ಇಲ್ಲ, ಅದು ದುರಂತ ಬಂದಿರೋದು. ಅದಕ್ಕೆ ಸಾವಿನಿಂದ ಅಂದ್ರೆ ಯಾವ ಸಾವಿನಿಂದ? ದೇಹಕ್ಕೆ ಸಾವಿದೆ, ದೇಹಕ್ಕೆ ಸಾವಿಲ್ಲ ಅಂತ ಹೇಳಕ್ಕಾಗಲ್ಲ. ಯಾವತ್ತಾದ್ರೂ ಒಂದಿನ ಮನುಷ್ಯ ಸಾಯ್ಲೇಬೇಕು. ಆದ್ರೆ ಇರುವರೆಗೆ ಒಂದಷ್ಟು ಸುಖವಾಗಿ ಬದುಕಬೇಕಲ್ವಾ, ಆರೋಗ್ಯ ಸಿಗ್ಬೇಕಲ್ವಾ ನಮಗೆ. ಆ ಆರೋಗ್ಯ ಸಿಗಬೇಕು ಅಂದ್ರೆ ತಾಯಿ ತಂದೆಯರ ಸೇವೆ, ಭಗವಂತನ ಸೇವೆನ ಮಾಡಬೇಕು. ಹಿಂಗೆ ಒಂದ್ಸಾರಿ ಈ ಚಿಕ್ಕಬೇರಗೌಡನ ದೊಡ್ಡಿಲಿ ಒಂದು ಹುಡುಗ ಮನಗಿದ್ನಂತೆ ರಾತ್ರಿ 12 ಗಂಟೆಲಿ. ಯಮಧರ್ಮರಾಯ ಕನಸಿಗೆ ಬಂದ್ಬಿಟ್ಟ ಒಂದೇ. ಅವ ಕೇಳಿಸ್ಕೊಳ್ಳಿ, ಚೆನ್ನಾಗದೆ. ಕನಸಿಗೆ ಬಂದ ಆ ಯಮ ಹೇಳ್ದ, ನೋಡಪ್ಪ ನಾಳೆ 12 ಗಂಟೆಗೆ ನಿನ್ನ ಆಯುಸ್ಸು ಕೊನೆಯಾಗ್ತಾ ಇದೆ, ನಿನ್ನ ಆಸೆ ಏನಿದ್ರು ಪೂರೈಸ್ಕೊಬಿಡು. ನಾಳೆ 11:50 ಕರೆಕ್ಟಾಗಿ ಬರ್ತೀನಿ, 10 ನಿಮಿಷ ಅವಕಾಶ ಕೊಡ್ತೀನಿ, ಆಮೇಲೆ ನೀರು ಗೀರು ಉಯ್ಬೇಕು, ನಿಮ್ಮ ಅಟ್ಟಿಯವರು ಕರ್ಕೊಂಡು ಹೊಂಟೈತೀನಿ ನಾನು ಅಂತ ಅಂದ. ಆ ಹುಡುಗ ಎದ್ದವನೇ, ತಲೆ ಕೆಡಿಸ್ಕೊಳ್ಳಿಲ್ಲ, ಕನಸಲ್ವಾ ಬಿಡು ಅಂದ. 11:50 ಆಯ್ತು ಬೆಳಗ್ಗೆಗೆ. ಯಮ ಕ್ವಾಣನ್ ಮೇಲೆ ಕೂತ್ಕೊಂಡು ಚಿತ್ರಗುಪ್ತ ಫೈಲ್ ತೆಬ್ಕೊಂಡು ಏನ್ ಇಬ್ರು ಬಂದ್ಬಿಟ್ರು ಮನೆ ಮುಂಚರಕ್ಕೆ. ಆ ಹುಡುಗ ಅಂದ, ಅಯ್ಯೋ ನಿನ್ ಮನಳಾಗ ಕನ್ಸಲ್ ಬಂದು ಹೇಳ್ದೆ ಅಂದ್ರೆ ನಿಜವಾಗ್ಲೂ ಬಂದೇ ಬಿಟ್ಟಿದೆಯಲ್ಲೋ. ಬಂದಿವನ್ ಕಣಪ್ಪ, ನೀನ್ ಆಯ್ಸ್ ಮುಗಿದೋಗೋದಲ್ಲ. ಒಂದ್ ಕೆಲಸ ಮಾಡು, ಬಾಯಿಲಿ ನಮ್ಮ ಚಿಕ್ಕಬೋರೇಗೌಡನ ದೊಡ್ಡಿಲಿ ಪುಣ್ಯವಂತರು ಹೆಂಗವ್ರೆ ಅಂತ ತಿಳ್ಕೊಂಡಿದ್ದೀನಿ ನೀನು. ಅಲ್ಲಿ ಒಳ್ಳೊಳ್ಳೆ ಅಡಿಗೆ ಮಾಡ್ತಾರೆ. ಇಡ್ಲಿ, ದೋಸೆ, ಚಟ್ನಿ, ಬೋಂಡ ಸೂಪರ್ ಆಗಿ ಮಾಡ್ತಾರೆ ನಮ್ಮೂರಲ್ಲಿ. ಪಾಪ ಅಲ್ಲಿಂದ ಬಂದಿದ್ದೀರಿ, ಯಮಲೋಕದಿಂದ ಸಾಕಾಗಿ ಬಂದಿದ್ದೀರಿ. ಬಾಯ್ಲಿ ಆ ಕ್ವಾಣ್ ಹಿಡಿದು ತೆಂಗಿನ ಮರ ಕಟ್ಟಾಕು, ಒಂದಿಡಿ ಹುಲ್ಲಾಕ್ಬಿಡಪ್ಪ ಅಂತ ಹುಲ್ಲಾಕ್ಸ್ಬಿಟ್ಟು ಆ ಚಿತ್ರಗುಪ್ತ ಫೈಲ್ ತೆಬ್ಕೊಂಡ್ ಬಂದಿದ್ನಲ್ಲ, ಹೋಟ್ಲೊಳಗೆ ಕರ್ಕೋದ ಆ ಹುಡುಗ. ಕರ್ಕೋಗಿ ಆ ಯಮಧರ್ಮರಾಯನಿಗೂ ಚಿತ್ರಗುಪ್ತನಿಗೂ ಇಡ್ಲಿ, ಚಟ್ನಿ, ಬೋಂಡ ಕೊಡಿಸ್ಬಿಟ್ಟ. ಅವ್ರು ಯಮಲೋಕದಲ್ಲಿ ಇಂಥ ತಿಂಡಿ ಇಲ್ವಲ್ಲ, ಏನು ಚಿಕ್ಕಬೋರೇಗೌಡನ ದೊಡ್ಡ ಇಷ್ಟೊಂದು ಚೆನ್ನಾಗಿ ಮಾಡಾರಲ್ಲಪ್ಪ ಅಂತ ತಿಂತ ಕೂತವ್ರೆ. ಅತಕ್ ತಿರಿಕ ಕೂತವ್ರೆ. ಈ ಫೈಲ್ ಮಡಗಿದ್ದ ಚಿತ್ರಗುಪ್ತ ಒಂದ್ ಟೇಬಲ್ ಮೇಲೆ. ಆ ಫೈಲಲ್ಲಿ ಏನಂತ ಹೆಸರದೆ ಮೊದ್ಲೇಟ್ಗಿಯೇ, ಈ ಚಿಕ್ಕಬೋರೇಗೌಡನ ದೊಡ್ಡಿ ಹುಡುಗಂತೆ ಹೆಸರದೆ ಮೊದ್ಲೇಟ್ಗಿಯೇ. ಏನೋ ಗೋವಿಂದ ಸಿದ್ದರಾಜು ಏನೋ ಪರಮಾತ್ಮನ ಹೆಸರದೆ ಅಲ್ಲಿ. ಹಾಗೇನ್ ಮಾಡ್ದ ಇವನೇನ್ ಮಾಡ್ದ, ಆ ಫೈಲಲ್ಲಿ ಹೆಸರದಲ್ಲ, ಆ ಹೆಸರ ತೆಗೆದು ಕೆಳಕ್ ಹಾಕ್ಬಿಡು ಮಾತಾಡಿ ಬಡಿಯಕ್ಲಿ ಅಂಕರ್ಕ್ ಹೋದ್ರು ಯಮಧರ್ಮರಾವ್ ಅಂದ್ಬಿಟ್ಟಿದ್ದೆ. ಅವ್ರು ತಿಂಡಿ ತಿಂತ ಕೂತವ್ರೆ. ಅವನೇನ್ ಮಾಡ್ದ, ಫೈಲ ತೆಗೆದು ಕೆಳಕ್ಕೆ ಹಾಕ್ಬಿಟ್ಟ. ಯಾವ್ದ್ರ ಕೆಳಕ್ಕೆ? ಫೈಲಿನ ಕೆಳಕ್ಕೆ. ಯಮಧರ್ಮರಾಯ ತಿಂಡಿ ತಿಂದಾಯ್ತು, ಎಲ್ಲ ಆಯ್ತು. ಅಯ್ಯೋ ಚಿಕ್ಕಬೋರೇಗೌಡನ ದೊಡ್ಡಿ ಹುಡುಗ, ಎಷ್ಟೊಂದು ಚೆನ್ನಾಗಿ ನನಗೆ ಟ್ರೀಟ್ಮೆಂಟ್ ಮಾಡಿದೀಯ, ಒಳ್ಳೆ ಇಡ್ಲಿ ದೋಸೆ ಎಲ್ಲ ಕೊಡ್ಸಿದೀಯೇ. ಅಪ್ಪ ಒಂದು ಕೆಲಸ ಮಾಡು, ಈಗ ಇವತ್ತು ನಿನ್ನ ಕರ್ಕೋಬೇಕಾಗಿತ್ತು, ಇವತ್ತು ನಿನ್ನ ಕರ್ಕೋಗುದಿಲ್ಲ. ಇನ್ನೊಂದು ದಿನ ಯಾವತ್ತಾರ ನಿನ್ಗೆ ಆಯ್ಸ್ ಕೊಟ್ಟು ಕರ್ಕೊಂಡು ಹೋಗ್ತೀನಿ, ಅವತ್ತು ಬರುವಂತೆ. ಇವತ್ತು ಮ್ಯಾಲ ಹೆಸರು ಯಾರಿತ್ತು ಅವ್ರದ್ದು ನಿನ್ನ ಹೆಸರಿತ್ತು ಬೇಡ, ಈ ಕೆಳಗಡೆಯಿಂದ ಯಾರ ಹೆಸರದೆ ಅವ್ರನ್ನೇ ಕರ್ಕೋಯ್ತೀನಿ ಅಂತ ಕೆಳಗ್ ಕೈ ಹಾಕ್ತಾನೆ. ಅವ್ರ ಹೆಸರೇ ಸಿಕ್ಬಿಡೋದ ಬಡ್ಡಿ ಮಗಂದು. ಅದಕ್ಕೆ ಹೇಳೋದು, ಫೈಲ್ ಚೇಂಜ್ ಆದ್ರೆ ಏನ್ ಪ್ರಯೋಜನ? ನಮ್ಮ ಹೃದಯದ ಆ ಭಗವಂತನ ಹೆಸರು ಬರಹ ಬದಲಾಗಬೇಕೇ ವಿನಃ ಇನ್ನೇನು ಆಗಲ್ಲ. ಅದಕ್ಕೆ 4 ಜನರ ಹೆಗಲಲ್ಲಿ ಮೆರವಣಿಗೆ ಹೊರಟಿದೆ ನೋಡಲ್ಲಿ ಎಂಬುದಾಗಿ ಕೇಳೋಣ ಇದೀಗ.